ಕಷ್ಟ ಪಡ್ಬೇಕಾ ಇಲ್ಲ ಇಷ್ಟ ಪಡ್ಬೇಕಾ? ಜೀವನದಲ್ಲಿ ಕಷ್ಟಪಟ್ರೆ ಮಜಾ ಸಿಗುತ್ತೆ. ಏನು ಜೀವನದಲ್ಲಿ ಕಷ್ಟ ಪಟ್ರೆ ಮಜಾ ಸಿಗುತ್ತಾ? ಅಲ್ಲ ಕಣೋ, ಕಷ್ಟ ಪಟ್ರೆ ಸುಖ ತಾನೇ ಸಿಗೋದು. ಎರಡು ಸಿಗುತ್ತೆ ರಾಣಿ. ಎರಡು ಸಿಗುತ್ತಾ? ಹೇಗೋ? ಮದ್ವೆ ಆಗೋ ನಿನಗೆ ಗೊತ್ತಾಗುತ್ತೆ. ಅಯ್ಯೋ, ನಿನ್ ತಗಡು ಬುದ್ಧಿಗೊಂದಿಷ್ಟು ಈ ಜೀವನದಲ್ಲಿ ನಿನ್ ಬುದ್ಧಿ ಬರಲ್ಲ ಬಿಡು. ಈ ಬುದ್ಧಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ರಾಣಿ? ಏನು ಮಾಡ್ಬೇಡ, ಹೋಗಿ ಸ್ವಲ್ಪ ಸಗಣಿ ತಿನ್ನು, ಜೊತೆಗೆ ಬುದ್ಧಿ ಜೊತೆಗೆ ಶಕ್ತಿನೂ ಬರುತ್ತೆ. ಓ, ನೀನು ಸಗಣಿ ತಿಂದೆ ನಿನಗ್ ಬುದ್ಧಿ ಜೊತೆನೂ ಶಕ್ತಿ ಬಂದಿದೆ ಅನ್ಸುತ್ತೆ. ಲೋ ರಘು, ಜಾಸ್ತಿ ಮಾತಾಡ್ತಾ ಇದ್ಯಾ. ಒಂದೇ ಪಂಚು ಸೀದಾ ನಿಗರ್ಕೊಳ್ತೀಯ. ನನ್ ಕೈಲೇ ನಂಗೆ ನಿಗ್ರಕೊಳಕ್ ಆಗಿಲ್ಲ, ನೀನೇನೇ ಬಂದ್ ನಿಗ್ರಸ್ತೀಯಾ? ಲೋ, ಅದ್ ಏನ್ ಹೇಳ್ಬೇಕು ಅಂತ ಇದೆಯೋ ಸ್ವಲ್ಪ ಡೈರೆಕ್ಟ್ ಆಗಿ ಹೇಳೋ. ನಾನ್ ಸಾಯ್ಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡ್ದೆ, ಆದ್ರೆ ಅದ್ ನನ್ ಕೈಲಿ ಆಗ್ತಾ ಇಲ್ಲ. ಅಯ್ಯ ಹುಚ್ಚ, ನನ್ಗೊಂದ್ ಮಾತು ಹೇಳ್ಬೇಕಲ್ವೇನು? ಯಾಕೆ? ಯಾಕಂದ್ರೆ ನಾನ್ ಬಂದ್ ಹೆಲ್ಪ್ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ನೀನಾದ್ರೂ ಜೊತೆಲಿ ಇರ್ತೀನಿ ಅಂದಲ್ಲ, ಥ್ಯಾಂಕ್ಸ್ ಕಣೆ ರಾಣಿ. ಲೋ ರಘು, ನೆಕ್ಸ್ಟ್ ಸಾಯ್ಬೇಕಾರೆ ನನ್ ಕರಿ, ಹೆಲ್ಪ್ ಮಾಡ್ತೀನಿ. ಲೇ, ಒಬ್ಬ ಫ್ರೆಂಡು ಸಾಯ್ತಿದ್ದಾನೆ ಅಂದ್ರೆ ಕಾಪಾಡ್ತೀನಿ ಅನ್ನೋದ್ ಬಿಟ್ಟು ಸಾಯಕ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲೇ, ನೀನ್ ಯಾವ ಸೀಮೆ ಫ್ರೆಂಡೇ? ಲೋ ರಘು, ಸಾಯಿ ಅವ್ರನ್ನ ತಡಿಯಕ್ಕಾಗುತ್ತಾ? ಅದು ಅಲ್ದೆ ಯಾವ ಪುರುಷಾರ್ಥಕ್ ಬದುಕಿದ್ಯಾ, ಬದುಕಿದ್ ಏನ್ ಮಾಡ್ತೀಯಾ? ಅಂದ್ರೆ ನನ್ ಬದುಕಿದ್ದು ವೇಸ್ಟಾ? ನಿಂತ್ಕೊಳೋ, ಭೂಮಿಗೂ ಬಾರ ಊಟಕ್ಕೂ ತಂಡ. ಲೇ, ನೀನು ನಾನ್ ನಂಬಿ ನನ್ ಫ್ರೆಂಡ್ ಮಾಡ್ಕೊಂಡೆ ನೋಡು, ತೋರಿಸ್ಬಿಟ್ಟಲ್ಲ ನಿನ್ ತಗಡು ಬುದ್ಧಿನ. ಲೋ, ತಗಡುಗಳಿಗೆ ತಗಡು ಬುದ್ಧಿನೇ ತೋರ್ಸ್ಬೇಕು, ಇನ್ನೇನೋ ತೋರ್ಸ್ಬೇಕು? ಅಮ್ಮ, ನೀನ್ ಇದುವರೆಗೆ ತೋರ್ಸಿದ್ದು ಸಾಕು, ನಾನ್ ನೋಡಿದ್ದು ಸಾಕು. ನೀನು ನೋಡಿ ನೋಡಿ ನನ್ ಕಣ್ಣು ಪಾವನ ಆಗೋಗಿದೆ. ಅಯ್ಯೋ ಪಾಪ, ಫುಲ್ ಉರ್ಕೊಂಡ್ಬಿಟ್ಟ ಅನ್ಸುತ್ತೆ. ಉರ್ಕೊಂಡಿದ್ದೀನಿ, ಬಂದ್ ಐಸಿಡು. ಏನು ಐಸ್ ಇಡ್ಬೇಕಾ? ಎಲ್ಲಿಗಿಡ್ಬೇಕು? ಎಲ್ಲಿ ಉರಿತಿದೆ ಅಲ್ಲಿಡು. ಲೋ ರಘು, ಸರಿ, ನೀನ್ ಯಾಕೆ ಸಾಯಕ್ ಹೋಗಿದ್ದೆ? ಏನ್ ಮಾಡ್ಲಿ ರಾಣಿ, ನನ್ ಬದುಕೋದಕ್ಕೆ ಆಸೆ ಇಲ್ಲ ಕಣೆ. ಯಾಕೋ ರಘು, ಅಂತದ್ ಏನು ಆಯ್ತು? ನನ್ ಜೀವನದಲ್ಲಿ ಮಾಡ್ಬಾರ್ದು ಕೆಲ್ಸ ಮಾಡ್ಬಿಟ್ಟೆ ಕಣೆ, ಮಣ್ ತಿನ್ನೋ ಕೆಲ್ಸ ಮಾಡ್ಬಿಟ್ಟೆ. ಅದ್ ನೀನ್ ಮುತ್ತಾಗಿಂದಾನೆ ತಿಂತಾ ಇದೆಯಲ್ಲೋ. ಲೇ ರಾಣಿ, ಒಂದ್ ಹುಡುಗಿ ಲವ್ ಅಂತ ನನ್ನ ಸರಿಯಾಗಿ ಆಮರ್ಸ್ಬಿಟ್ಲು ಕಣೆ. ಛೀ, ಒಂದ್ ಹುಡುಗಿ ನಿನ್ನ ಹಾಳ್ ಮಾಡಿದ್ಲಾ? ಅಲ್ಲ ಕಣೋ, ಹುಡುಗಿನ ಹಾಳ್ ಮಾಡೋದ್ ಕೇಳಿದೀನಿ. ಏನೋ ನಿನ್ ಕತೆ? ಲೇ ರಾಣಿ, ಇದೆಲ್ಲ ನನ್ನ ಹಣೆ ಬರ ಕಣೆ, ನನ್ನ ಗ್ರಾಚಾರನೇ ಸರಿ ಇಲ್ಲ. ಹೌದು, ನಿನ್ನ ಅವಳು ಹೇಗ್ ಹಾಳ್ ಮಾಡಿದ್ಲು? ಲೇ ರಾಣಿ, ಅವಳು ನನ್ನ ಲವ್ ಅನ್ನೋ ಹೆಸರಲ್ಲೇ ಕಂಪ್ಲೀಟ್ ಆಗಿ ಹಾಳು ಮಾಡ್ಬಿಟ್ಲು ಕಣೆ. ಹೆಸರು ನಿಂದು, ಬಸ್ರು ನಂದು ಅನ್ನಂಗಾಯ್ತು. ಹೆಸರು ಮಾತ್ರ ಬೇರೆಯವ್ರದ್ದು, ಬಸ್ರು ಮಾತ್ರ ನಿಂದ. ತೂ ನಿನ್ ಜನ್ಮಕ್ಕೆ. ಲೇ ರಾಣಿ, ಅವಳು ಲವ್ ಪವ್ ಅಂತ ನನಗೆ ಕೈ ಕೊಟ್ಟಿ ಮೋಸ ಮಾಡಿ ಹೋದ್ಲು. ಓ ಹಂಗ, ಬೇರೆ ಏನೇನೋ ಅನ್ಕೊಂಡೆ ಕಣೋ. ಅನ್ಕೋತೀಯ ರಾಣಿ, ಬಿಟ್ರೆ ಏನೇನೋ ಅನ್ಕೋತೀಯ. ಅಲ್ಲ ಕಣೋ, ಅವಳು ನಿನ್ನನ್ನೇ ಹಾಕ್ಬಿಟ್ಟು ಅಥವಾ ನಿನ್ ಕಚ್ಚಡ ಬುದ್ಧಿ ಏನಾದ್ರು ತೋರ್ಸಿದ್ಯಾ? ಇಲ್ಲ ರಾಣಿ, ಅವಳಿಗೆ ಇನ್ನೂ ನನ್ ಯಾವ ಕಷ್ಟ ಬುದ್ಧಿನೂ ತೋರ್ಸಿಲ್ಲ, ಆದ್ರೆ ಅವಳಿಗೆ ನನ್ ಮೇಲೆ ಇನ್ನೂ ತುಂಬಾ ಪ್ರೀತಿ ಇದೆ. ಲೋ, ಪ್ರೀತಿ ಇದ್ರೆ ನಿನ್ನ ಯಾಕೋ ಬಿಟ್ಟು ಹೋಗ್ತಾಳೆ? ಅವಳಿಗೆ ತಲೆ ಸರಿ ಇಲ್ವಾ? ಅವಳಿಗೆ ನನ್ ಮೇಲೆ ಸಿಕ್ಕಾಪಟ್ಟ ಕೋಪ, ಅದಕ್ಕೆ. ಲೋ, ಇದೇನ ಇದು? ಕೋಪ ಇದೆ ಅಂತೀಯ, ಪ್ರೀತಿ ಇದೆ ಅಂತೀಯ, ನನಗೆ ತಲೆ ಹುಚ್ಚಿಡಿತಾ ಇದೆ. ಈ ಸೀನ್ ನೋಡು, ನಿನಗೆ ಗೊತ್ತಾಗುತ್ತೆ. ನಾ ಬರ್ಕೊಂತೀನಿ, ಹೇಳಮ್ಮ. ರಾಮು went to the market. ತಗೋ, ಹಾಲು ಕುಡಿ. ಡ್ಯಾಡಿ ಟೋಲ್ಡ್ ರಾಮು. ಯಾಕೋ ಹೊರಳ್ತಾ ಇದೀಯಾ? ಹೊಟ್ಟೆನವಾ? ಬಾತ್ರೂಮ್ಗೆ ಹೋಗ್ಬೇಕಾ? ಮತ್ತಿನ್ನೇನು? ಡ್ಯಾಡಿ ಅಂದ್ರೇನು? ಅಪ್ಪ. ನಂಗಪ್ಪ ಇದಾರಲ್ಲ. ಏನು ದಿಢೀರಂತ ಈ ರೀತಿ ಕೇಳ್ತಾ ಇದೀಯಾ? ನನ್ನ ಅಪ್ಪ ಎಲ್ಲಿದ್ದಾರೆ? ಪರದೇಶಕ್ಕೆ ಹೋಗಿದ್ದಾರೆ. ಮೊದಲು ಬರೆಯೋ. ನೀನ್ ಸುಳ್ಳು ಹೇಳ್ತಾ ಇದ್ಯಾ. ಅಪ್ಪನ ಹತ್ರ ಜಗಳ ಮಾಡಿ ಅಪ್ಪನ್ ಬಿಟ್ ಬಂದಿದ್ಯಾ? ಕೊಡ್ತೀನಿ ನೋಡು. ಯಾರೋ ನಿಂಗಿದೆಲ್ಲ ಹೇಳಿದ್ದು? ಇನ್ಮೇಲೆ ಅಪ್ಪ ಗಿಪ್ಪ ಅಂದ್ರೆ ಹಲ್ಲೋದಿಸ್ಬಿಡ್ತೀನಿ. ನಿನ್ಗ ಅಪ್ಪ ಅಮ್ಮ ಎಲ್ಲ ನಾನೇ. ಏನ್ ಹಾಗೆ ನೋಡ್ತೀಯಾ? ಮೊದ್ಲು ಪಾಠ ಬರೆಯೋ. ಡ್ಯಾಡಿ ಟು ಈ ಪಾಠ ಬೇಡ, ಬೇರೆ ಬರಿ. ಸೀತಾ ಇಸ್ ಎ ವಿಲೇಜ್ ಗರ್ಲ್. ಬರಿ, ಬರಿಯೋ. ಬೆಳಗ್ಗೆ ನನ್ನ ಅಪ್ಪನ್ ನೋಡ್ದೆ. ಅಪ್ಪನ ಎಲ್ಲಿ? ಎದುರುಗಡೆ ಮನೇಲಿ ನಂತರ ಕನ್ನಡಕ ಹಾಕೊಂಡಿದಾರಲ್ಲ, ಅವ್ರೇ ನನ್ನ ಅಪ್ಪ. ಆಹಾ, ಇದನ್ನ ಅವರೇ ಬಂದ್ ಸ್ಕೂಲ್ ಹತ್ರ ಹೇಳಿದ್ರ? ಹೌದಮ್ಮ, ನನ್ನ ಹೆಸರು ರಂಗನಾಥ್, ನಾನೇ ನಿನ್ನಪ್ಪ ಅಂದ್ರು. ಇಲ್ಲಿ ನೋಡಿಲಿ, ಅವ್ರು ನಿಮ್ಮಪ್ಪ ರಂಗನಾಥ್ ಅಲ್ಲ, ಅವರು ಅಯೋಗ್ಯ ರಂಗನಾಥ್. ಅವ್ರ ಜೊತೆ ಮಾತಾಡ್ಬೇಡ, ಅವರು ಮಕ್ಕಳ ಕಳ್ಳ. ಅಯ್ಯಯ್ಯೋ, ಹೌದಮ್ಮ? ಹೌದು ಕಣೋ. ಆ ಮನುಷ್ಯ ಮಕ್ಕಳನ್ನ ಹಿಡ್ಕೊಂಡು ಹೋಗ್ತಾರೆ. ನೀನ್ ಅವ್ರ ಜೊತೆ ಮಾತಾಡಿದ್ರೆ ಆಮೇಲೆ ನಿನ್ನೂ ಹಿಡ್ಕೊಂಡೋಗಿ ಕೆರೆಗೆ ಹಾಕ್ಬಿಡ್ತಾರೆ. ನಾನು ಇನ್ಮೇಲೆ ಅವನ ಜೊತೆ ಮಾತಾಡೋದೇ ಇಲ್ಲ. ಅವನಾಗವನೇ ಬಂದ್ ಮಾತಾಡ್ಸಿದ್ರೆ ಹೋಗೋ ಅಯೋಗ್ಯ ಅಂತೀನಿ. ಕೊಡ್ತೀನಿ ನೋಡು. ಅವನು ಗಿವ್ನು ಅನ್ನಕ್ಕೆ
ಅವ್ರೇ ನಿಮ್ಮನೆ ಕೆಲ್ಸದವ್ರ? ಅವನಂತವನು ಮರ್ಯಾದೆ ಇಲ್ಲ. ಅವನ್ ತಾನೇ ಅಯೋಗ್ಯ, ಅದೇ ಮಕ್ಕಳು ಕಳ್ಳ. ನೋಡು, ಇನ್ನೊಂದ್ಸತಿ ಅವ್ರನ್ನ ಅವನಿಗೆ ಅವನು ಅಂದ್ರೆ ನೀನ್ ಹಲ್ಲೋದ್ರಿಸ್ಬಿಡ್ತೀನಿ. ಅವನ್ ತಾನೇ ಮಕ್ಕಳು ಹಿಡ್ಕೊಂಡು ಹೋಗೋಣ. ರಾಸ್ಕಲ್, ಮತ್ತೆ ಅದನ್ನೇ ಹೇಳ್ತೀಯಾ? ಇಷ್ಟ ಚಿಕ್ಕ ವಯಸ್ಸಿಗೆ ಎಷ್ಟೋ ಕೊಬ್ಬು ನಿಂಗೆ. ಹೇಳ್ತೀಯಾ? ಇನ್ನೊಂದ್ಸತಿ ಹೇಳ್ತೇನೋ. ಹಾಗೆ ಹೇಳ್ತೀನಿ. ನೀನ್ ತಾನೇ ಹೇಳಿದ ಅವನ ಅಪ್ಪ ಅಲ್ಲ ಅಂತ. ಮತ್ತೆ ಅವನು ಅಂದ್ರೆ ನಿನಗೆ ಕೋಪ ಬರುತ್ತೆ. ನೋಡು, ಪ್ರೀತಿ ಬೆಟ್ಟದಷ್ಟಿದ್ರು ಅವಳಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ. ಯಾಕೋ ನಿನ್ ಮೇಲೆ ಅವಳ ಕೋಪ? ಅವಳು ಕೇಳಿದ್ಲು ಲೈಫಲ್ಲಿ ಮರೆಯಕ್ಕಾಗ್ದಿರೋ ಒಂದು ಗಿಫ್ಟ್ ಕೊಡು ಅಂತ. ಏನ್ ಗಿಫ್ಟು? ಮಗು ಕೊಟ್ಟೆ. खिलाड़ी जोड़ी।